ಕೊಪ್ಪಳ ಮತ್ತು ಬಳ್ಳಾರಿ ರಾಯಚೂರು ಜಿಲ್ಲೆಯ ಕೆಲಸ ಮಾಡೋಂಥ ಹುಡುಗ ನಾನು. ಡಾಕ್ಟರ್ ವೆಟ್ ಫಾರ್ಮಾ ಅಂತ ಕಂಪ್ನಿ ಕಡೆಯಿಂದ. ಇದು ಡಾಕ್ಟರ್ ವೆಟ್ ಫಾರ್ಮಾ ಕಂಪ್ನಿ ಬಂದ್ಬಿಟ್ಟು ಒಂದು ಸ್ವಂತ ತಯಾರಿ ಕಂಪ್ನಿ. ಇಲ್ಲಿ ಯಾವುದೇ ರೀತಿಯಾಗಿ ಇನ್ನೊಬ್ರು ತಯಾರಿಸಿ ಬಂದು ಮಾರ್ಕೆಟಿಂಗ್ ಮಾಡಂತಲ್ಲ, ಒಬ್ಬ ಡಾಕ್ಟರ್ ತಯಾರಿಸಿರೋಂಥ ಕಂಪ್ನಿ ಇದು. ಬಹಳಷ್ಟು ಏನಪ್ಪಾ ಅಂದ್ರೆ ನಮ್ಮ ರೈತರಿಗೆ ಬೆನಿಫಿಟ್ಸ್ ಭಾಳ ಇದರಲ್ಲಿ. ಏನಂತಂದ್ರೆ ನಾವೇನೋ ಒಂದು ಹಾಕಿದ್ವಿ ಅನ್ಕರಿ, ಈಗ ಒಂದು ಎಕ್ಸಾಂಪಲ್ ಡಿವರ್ಮಿಂಗ್ ಹಾಕಿದ್ವಿ ಅನ್ಕರಿ, ಅದ್ರ ಬಗ್ಗೆ ನಿಮಗೆ ಒಂದು 15 ಕುರಿ ಸ್ಯಾಂಪಲ್ ಕೊಡ್ತೀವಿ. ನಿಮಗೆ ರಿಸಲ್ಟ್ ಬಂತಂದ್ರೆ ಹಾಕ್ರಿ. ಅದೇನು ಕೆಲಸ ಮಾಡ್ತಾರೆ ಹೇಳ್ತೀನಿ ಅಲ್ಲ. ಅದು ನಿಂತ ನೀರು ಕುಡಿತೇವೆ. ನಿಂತ ನೀರು ಕುಡಿದಾಗ ಏನಾಗುತ್ತಾ, ಗದ್ಭಾವ ಸ್ಟಾರ್ಟ್ ಆಗುತ್ತೆ. ಹೌದಲ್ಲ, ಸಾಯಂಕಾಲ ಆದಾಗ ಗದ್ಭಾವ ಇರ್ತೈತೆ, ಅದು ಬೆಳಗ್ಗೆ ಆದ್ರೆ ಇರಂಗಿಲ್ಲ. ಅದೇ ಕೆಲಸ ಮಾಡಂತ ಇದು. ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಇದರಲ್ಲಿ ಐವರ್ಮೆಕ್ಟಿನ್ ಐತಿ. ಐವರ್ಮೆಕ್ಟಿನ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಐವರ್ಮೆಕ್ಟಿನ್ ಸಿಂಬದ ಮೇಲೆ ಕೆಲಸ ಮಾಡ್ತಾ, ಮಂಗ್ರಿ ಮೇಲೆ ಕೆಲಸ ಮಾಡ್ತಾ, ಅಡುಪು ಮೇಲೆ ಕೆಲಸ ಮಾಡ್ತಾ ಅಂತಂದ್ರೆ. ಆಮೇಲೆ ಇನ್ನೊಂದು ಇದರಲ್ಲಿ ವಂಡರ್ಫುಲ್ ಯೂನಿಕ್ ಆಗಿ ರೆಡಿ ಮಾಡಿದಾರೆ. ಏನಪ್ಪಾ ಅಂದ್ರೆ ಸಿಲ್ಮೇರಿಯನ್ ಇದೆ. ಸಿಲ್ಮೇರಿಯನ್ ಬಂದ್ಬಿಟ್ಟು ನಿಮಗೆ ಹಸು ಮಾಡಕ್ಕೆ, ಡೈಜೆಷನ್ ಮಾಡಕ್ಕೆ. ಏನಾಗಿರುತ್ತೆ, ಜಂತು ಗಿಂತು ಎಲ್ಲ ಸತ್ತಾಗಿರ್ತಾವ, ಬಟ್ ಮರಿ ಜಂತು ಇರ್ತಾವ. ಅದು ಜಂತು ಹಾಕಿದ ಸತ್ತಿರಲ್ಲ. ಅದು ಏನ್ ಮಾಡುತ್ತೆ ಅಂತಂದ್ರೆ ಲಿವರ್ ಮೇಲೆ ಡಾಪ್ ಮೇಲೆ ಇರ್ತದೆ. ಅದು ಕೆಲಸ ಮಾಡ್ಬಿಟ್ಟು ನಮ್ ಸಿಲ್ಮೇರಿಯನ್ ಮಾಡುತ್ತೆ. ಕ್ಲೀನ್ ಆಗೆಲ್ಲ ಡೈಜೆಸ್ಟ್ ಮಾಡ್ಬಿಡ್ತದೆ. ಇದೇ ತರ ಇರ್ತದೆ ನೋಡಿ ನಮ್ಗೆ. ಒಳ್ಳೆ ಚೆನ್ನಾಗಿತ್ತು ರಿಸಲ್ಟ್. ಯಾವ್ದೇ ರೀತಿ ಕಲಿಬೇರಿಕಿರಲ್ಲ, ಸೆಡಿಮೆಂಟೇಶನ್ ಆಗಲ್ಲ. ಸೆಡಿಮೆಂಟೇಶನ್ ಅಂತಂದ್ರೆ ಏರುಪೇರು ಇರಂಗಿಲ್ಲ. ಅಡ್ಯಾಗ ಗಟ್ಟಿ ಮೇಲೆ ನೀರ್ ತರ ಇರಲ್ಲ. ಏನ್ ಕೆಳಗೈತಿ ಮೇಲೆನೆ ಹಂಗೈತಿ. ಹಿಂಗ ಒಂದ್ ದಿನ ವರ್ಷ ಪೂರ್ತಿ ಇಟ್ರು ಹಿಂಗೆ ಇರುತ್ತ. ಒಂದ್ 4-5 ದಿನ ಆದ್ಮೇಲೆ ಎಲ್ಲ ಹಿಂಗ್ ಇಟ್ಟಿದ್ನೆ ಅಡ್ಯಾಗ ಗಟ್ಟಿ ಆದಂಗ ಮೇಲೆ ನೀರ್ ಈ ತರ ಆಗಲ್ಲ. ಇದೇ ಇವ್ರ ಸ್ಪೆಷಲ್ ಒಂದು. ಇದ್ರ ಹಾಕೋದ್ರಿಂದ ನಿಮಗೆ ಬಹಳಷ್ಟು ಬೆನಿಫಿಟ್ ಇದೆ. ಕುರಿಗಳಿಗೆ ಹಸುವಾಗುತ್ತೆ, ಎಲ್ಲ ಕಡ್ದು ಮೇಯ್ಬೇಕನ್ಸುತ್ತೆ. ಆಮೇಲೆ ಜಂತು ಜಿಗಳು ಎಲ್ಲ ಕಿತ್ತೋಗಿತ್ತೆ. ಸಿಂಬಳತ್ತಂದ್ರೂ ಕಮ್ಮಿ ಆಗುತ್ತಾ, ಮೂಗುಂಡಿತ್ತಂದ್ರೂ ಕಮ್ಮಿ ಆಗುತ್ತಾ. ಕೆಮ್ಮು ಡಮ್ಮಿ ಕೆಲಸ ಮಾಡಲ್ಲ. ನಾನು ಹೇಳಿದ್ಮೇಲೆ ಇಷ್ಟು ಕೆಲಸ ಮಾಡ್ತಾ, ಸಿಂಬದ ಮೇಲೆ, ಮಂಗ್ರಿ ಮೇಲೆ, ಏನು ಸೀರು ಇದ್ರ ಮೇಲೆ ಕೆಲಸ ಮಾಡ್ತಾ, ಜಂತು ಜಿಗಳಿ ಏನಾಗುತ್ತಂದ್ರೆ ಅದನ್ನು ಕ್ಲೀನ್ ಮಾಡ್ತಾ, ಮತ್ತೆ ನಿಮಗೆ ಹಸು ಮಾಡಿಸುತ್ತಾ. ಇದನ್ನ ಹಾಕಿದ್ರೆ ನಾವು ಲಿವರ್ ಹಾಕಿದಾಗ ಹೆಂಗ್ ಹಸು ಮಾಡಿಸಲ್ಲ, ಅದನ್ನು ಹಸು ಮಾಡಿಸುತ್ತಾ. ಆ ತರ ಇದ್ರಲ್ಲಿ ಇದೆ. ಡಮ್ಮಿಗೆಲ್ಲ ಬರಲ್ಲ. ಡಮ್ಮಿಗೆಲ್ಲ ಏನು ಸಿರೈತೆ ಐವರ್ಮೆಕ್ಟಿನ್ ಐತಿ. ಬೇರೆವೆಲ್ಲ ಐವರ್ಮೆಕ್ಟಿನ್ ಏನಂದ್ರೆ 2% ಇರ್ತೈತಿ. ಅದ್ರಲ್ಲಿ 10 mg ಐತಿ ಅಂದ್ರೆ 10% ಐತಿ. ಆಮೇಲೆ ಇನ್ನೂ ಒಂದು, ನೀವು ಆಕ್ಸಿಕ್ಲೋಸ್ ಹಾಕ್ತಿರಿ, ಒಂದ್ 4 ಕಂಪ್ನಿ ಹೆಸರು ಹೇಳ್ತಾರೆ, ನಿಯೋಜೆಟ್ ಪ್ಲಸ್ ಹಾಕ್ತಿರಿ, ಜನ್ವೆಟ್ ಇವೆಲ್ಲ ಹಾಕ್ತಿರ್ತಾರಲ್ಲ. ಏನಾಗುತ್ತೆ ಅಂದ್ರೆ ನಿಮ್ಗೆ ಅದ್ರಲ್ಲಿ 50 mg ಐತಿ ಅಂದ್ರೆ 50 mg ಐತಿ. ಇದ್ರಲ್ಲಿ 300 mg ಐತಿ ಅಂದ್ರ 6 ಪಟ್ಟು ಐತಿ ಇದ್ರಲ್ಲಿ. ಆಮೇಲೆ ನೀವು ಇದನ್ನ ಹಾಕ್ಬೋದು. ಮತ್ತೆ ಗಬ್ಬದ ಕುರಿ ಅಂತಂದ್ರೆ ಗಬ್ಬದ್ರೂ ಏನಾಗಲ್ಲ ಕುರಿಗೆ, ಯಾವ್ದೇ ರೀತಿಯಾಗಿ ಕಂದ ಹಾಕೋದಿಲ್ಲ. ಚೆನ್ನಾಗಿದೆ. ಈಗ ನೋಡ್ರಿ ಹಾಕ್ತೀನಿ ನಾನು ಒಳ್ಳೆ ಏನಿರೋ ಒಂದು ಡಬಲ್ ಐಟೆಕ್ ಅಂತೀರಿ ನೋಡ, ಈ ನಿಮ್ ಭಾಷೆ ಡಬಲ್ ಐಟೆಕ್. ಸೇಮ್ ಇದು ಇದ್ರ ಏನು ಮಿಕ್ಸ್ ಇಲ್ಲ. ನಿಮಗೆ ಮೂಗುಣ್ಣು, ಸಿಂಬಳ, ಕೆಮ್ಮು, ಡೊಮ್ಮಿ ಏನು ಸೇರಿ ಇದ್ರನ್ನು ಕೆಲಸ ಮಾಡುತ್ತಾ, ಜಂತು ಜಿಗಳ ಮೇಲೂ ಕೆಲಸ ಮಾಡುತ್ತಾ. ಡಬಲ್ ಪವರ್ ಐತಿ. ಮತ್ತೆ ಇದ್ರಲ್ಲಿ 10 ml ಹಾಕೋದು. ಇದ್ರಲ್ಲಿ ನಮ್ದು ಸ್ಪೆಷಲ್ ಏನಪ್ಪಾ ಅಂದ್ರೆ, ಎಲ್ಲರೂ ಕ್ಯಾಲ್ಸಿಯಂ ಇರ್ತಾವ, ನಿಮ್ದು ಐತ್ರಿ ಅಂತ ಕೇಳ್ಬೋದು ನೀವು. ಇಲ್ಲ, ನಮ್ದು ಸ್ಪೆಷಲ್ ಏನಪ್ಪಾ ಅಂದ್ರೆ ಇದರಲ್ಲಿ ಟ್ರೈಬೇಸಿಕ್ ಕ್ಯಾಲ್ಸಿಯಂ ಸಲ್ಫೇಟ್ ಐತಿ. ಟ್ರೈಬೇಸಿಕ್ ಕ್ಯಾಲ್ಸಿಯಂ ಸಲ್ಫೇಟ್ ಅಂತಂದ್ರೆ ಕುರಿ ನಿತ್ರಾಣಕ್ಕೆ ಬಿದ್ದು ವೀಕ್ನೆಸ್ ನೆಲಕ್ಕೆ ಬಿದ್ದಿರ್ತಾವ. ನಾವು ಅದನ್ನ ಭಾಳ ನೋಡೋದೇನಂದ್ರೆ ದಂಧ ನೋಡಿರ್ತೀವಿ, ಬಾಟ್ಲಿ ಹಚ್ಚುತ್ತೀವಿ ನೋಡಿ ದಂದಾಗ, ಅವಾಗ ಮೈಫೇಕ್ ಯೂಸ್ ಮಾಡ್ತಾರ. ಅದ್ರ ಅದೇ ಟ್ರೈಬಲ್ ಕ್ಯಾಲ್ಸಿಯಂ ಅದ್ರಾಗಿರೋದು, ಅದು ಇದರಲ್ಲಿದೆ. ಆಮೇಲೆ ಇದ್ರ ನಮ್ದು ಇದು ಇದೆ, ಅಯೋನಿಕ್ ಇದೆ. ಅಯೋನಿಕ್ ಅಂತಂದ್ರೆ ಇವೆಲ್ಲ ಔಷಧಿ ಹಾಕಿರ್ತೀವಿ, ಟಾನಿಕ್ಗಳು ಹಾಕ್ತಿವಿ, ಬಾಡಿ ಒಳಗೆ ಹೋಗಿ ಅಯೋನಿಕ್ ಆಗಿ ಕನ್ವರ್ಟ್ ಆಗ್ತಾವ. ನಮ್ದು ಏನಪ್ಪ ಅಂದ್ರೆ ಸ್ಪೆಷಲ್ ಅಯೋನಿಕ್ ಆ್ಯಡ್ ಮಾಡಿದ್ವಿ. ಅಯೋನಿಕ್ ಆ್ಯಡ್ ಮಾಡೋದ್ರಿಂದ ಬಾಯಿ ಒಳಗೆ ಹಾಕ್ತೀವಲ್ಲ, ಅಲ್ಲಿಂದನೇ ವರ್ಕ್ ಸ್ಟಾರ್ಟ್. ಒಳಗೆ ಹೋಗಿ ಅಯೋನಿಕ್ ಕನ್ವರ್ಟ್ ಆಗೋದು ಬೇಕಲ್ಲ, ಯಾಕಂದ್ರೆ ಅಯೋನಿಕ್ ಆ್ಯಡ್ ಇದೆ ಇದರಲ್ಲಿ. ಇದರಲ್ಲಿ ಹಾಲು ಜಾಸ್ತಿ ಆಗುತ್ತೆ, ಕುರಿಗಳು ಬಲ ಆಗ್ತಾವೆ, ಬೋನ್ಗಳು ಶಕ್ತಿ ಬರುತ್ತೆ, ಮಾರಮರಿಗಳನ್ನು ಹಾಕ್ಬೋದು. ಇಷ್ಟು ಥಿಕ್ನೆಸ್ ಮಾರ್ಕೆಟ್ನಾಗ ಯಾವ್ದ್ರಲ್ಲಿ ಬೇಕಾದ್ರೆ ನೀವು ಒಂದೊಂದು ಬೊಟ್ಟಿಟ್ಟು ಎದ್ದು ನೋಡ್ಬೋದಾಗ ನೋಡಿ. ಹನಿ ಇಳಿಯಂಗಿಲ್ಲ. ಕುರಿಗಳು ಕೂಡ ಈ ತರ ಅಡಿಕೆಂತತಿ. ಯಾಕಂದ್ರೆ ಇದು ಹಾಕೋದ್ರಿಂದ ಒಂದು ಹನಿ ಡ್ರಾಪ್ ಆಫ್ ಇದ್ರೆ ಮಿಕ್ಸ್ ಇರಂಗಿಲ್ಲ, ನೀರಿನ ಅಂಶ ಮಿಕ್ಸ್ ಇರಂಗಿಲ್ಲ. ಇದು ಒಂದು ಸಾರ್ಬಿಟಲ್ ಬೇಸ್ ಇರೋದ್ರಿಂದ ಡ್ರಗ್ ನಮ್ದು. ನಮ್ಮ ಮಾರೋ ಕುರಿಗಳಿಗೆ ಆಯ್ತು, ನಾವು ನಮ್ಮ ಬೀಜದ ಮರಿ ಟಗರು ಬಿಟ್ಟಿರ್ತೀವಿ ಒಂದೊಂದು, ಅದು ಕಂಟಿನ್ಯೂ ಹಾಕೋದ್ರಿಂದ ನಿಮಗೆ ಅದೇ ನಮಗೆ ರಾಜ ಅಲ್ಲ ನಮ್ಮ ಕುರಿಯಾಗ. ಅದನ್ನು ಚೆನ್ನಾಗಿ ಇದು ಮಾಡುತ್ತೆ, ಬೇಸ್ ಮೈ ಬಿಡ್ತಾವೆ ಕುರಿ. ಇನ್ನೇನಪ್ಪ ಒಂದು 4-5 ತಿಂಗಳು ಮೇಯ್ಸಿ ಕೊಡ್ಬೇಕಂತಿರ್ತೀವಲ್ಲ, ಆ ಟೈಮಲ್ಲಿ ಇದನ್ನು ಕಂಟಿನ್ಯೂ ಹಾಕ್ಬೇಕು. 3-4 ದಿನ ಹಾಕೋದಲ್ಲ. ನಾವು 7,000 ಸಾವಿರ ಕೊಟ್ಟು ಮರಿ ತಂದಿರ್ತೀವಿ,
ಒಂದು ಸಂತ್ಯಾಗ ತಂದಿ ಅನ್ಕರಿ 7,000 ಸಾವಿರ ಕೊಡ್ತಂತೀವಿ. ಕಂಟಿನ್ಯೂ 1 ಲೀಟ್ರ್ ಹಾಕೋದ್ರಿಂದ ನಿಮ್ಗೆ ಏನು ಲಾಸ್ ಆಗಲ್ಲ. ಅದು ನಿಮಗೆ ಇನ್ನೂ ಪ್ರಾಫಿಟಾಗಿ ಕೊಡುತ್ತಾ. ದಿನ ಹಾಕ್ಬೋದು. ಒಂದು ಜಂತಿಂದ 20 ದಿನಕ್ಕೊಮ್ಮೆ ಅದಕ್ಕೆ ಜಂತಿ ಹಾಕ್ಯಂಡು ಕಂಟಿನ್ಯೂ ಹಾಕ್ಬಿಡುತ್ತೆ ಇದನ್ನು. ಐಪ್ಲೆಕ್ಸ್ ಈಸಿ ಅಂತಾಗ ಸೇಮ್ ಮಾವಿನಕಾಯಿ ಜ್ಯೂಸ್ ಇದ್ದಂಗೆ ಐತಿ ನೋಡಿ. ಏನೇನು ಎಫೆಕ್ಟ್ ಆಗಲ್ರಿ ಇವ. ಬೇಕಾದ್ರೆ ನಿಮ್ಮ ಕೈಯಾಗಿ ಇಟ್ಕೊಂಡು ನೋಡ್ರಿ ಹಂಗೆ ನೋಡಪ್ಪ ಕೊಡಪ್ಪ ಒಬ್ಬೊಬ್ರಿ ಬೇಕಾದ್ರೆ ಒಂದೊಂದು ಬಟ್ಟೆ ಐತಿ ನೋಡ್ರಿ ಅದ್ರಾಗ ಹೆಂಗಿರ್ತೈತಿ. ಏನಾಗಲ್ಲ ಅಣ್ಣ, ಅದು ಒಂದಂತಲ್ಲ, ಇವು 4 ನೀನು ಒಂದೊಂದು ml ಕುಡಿದ್ರೆ ಏನಾಗಲ್ಲ. ಇಷ್ಟು 3-5 ಪಟ್ಟು ಅಂತಂದ್ರೆ ನೀವು ಲೆಕ್ಕ ಹಾಕಿರಿ. ಒಂದ್ ಯಾವ್ದನ್ನ 700 ರೂಪಾಯಿ ತಂದ್ರೆ ಅನ್ಕರಿ. ಒಂದ್ ಯಾವ್ದನ್ನ ಎಕ್ಸಾಂಪಲ್ ಏನೋ ನಿಯೋಜೆಟ್ ಪ್ಲಸ್ ಯಾವ್ದನ್ನ ಈಗ 5 ಪಟ್ಟು ಅಂದ್ರೆ 7 ಎಷ್ಟು ಆಯ್ತು? 35 ಆಯ್ತು. 3,500 ರೂಪಾಯಿ ಆಯ್ತು. ಬರೇ ನಿಮಗೆ ಏನಿಲ್ಲ ಅಂತಂದ್ರೆ 1,300 ರೂಪಾಯಿದಾಗ ಸಿಕ್ಬಿಡುತ್ತೆ ನಿಮಗೆ. 1,300 ರೂಪಾಯಿ ಸಿಕ್ಬಿಡುತ್ತೆ. ಹಾಲು ಕಮ್ಮಿ ಆಗ್ಬಿಟ್ಟಿರ್ತಾವ. ಹಾಲಿಗೆ ಚಲೋ ಐತಿ ನೋಡ್ರಿ. ಹಾಲಿಗೆ ಕುರಿ ಬೇಸ್ ಮೇಕ ಏರ್ಸಿ ಮೇಕ ಆಯ್ತು, ಕಂದ ಹಾಕ್ಲಾರಂಗು ನೋಡ್ಕೊಂತೈತಿ, ಹಾಲಿಗೆ ನೋಡ್ತೈತಿ ನೋಡ್ರಿ.